ಇವತ್ತಿನಿಂದ 3 ದಿನ ಸಾಲು ಸಾಲು ರಜೆ. ಇವತ್ತು ಫೋರ್ತ್ ಸ್ಯಾಟರ್ಡೆ, ನಾಳೆ ಸಂಡೇ, ನಾಡಿದ್ದು ರಿಪಬ್ಲಿಕ್ ಡೇ. ಸೊ ಸಹಜವಾಗಿ ಜನ ಎಲ್ಲ ಬೆಂಗಳೂರು ಬಿಟ್ಟು ಅವರ ಊರುಗಳತ್ತ ತೆರಳುತ್ತಾ ಇದ್ದಾರೆ. ಹೀಗಾಗಿ ತುಮಕೂರು ರಸ್ತೆಯಲ್ಲಿ ಯದ್ವಾ ತದ್ವಾ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇವತ್ತಿನಿಂದ 3 ದಿನ ಸಾಲು ಸಾಲು ರಜೆ ಇದೆ. ಹಾಗಾಗಿ ನೆಲಮಂಗಲ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಬಿಸಿ ತಟ್ಟಿದೆ ಜನರಿಗೆ. ವೀಕೆಂಡ್ ಇವತ್ತು ಫೋರ್ತ್ ಸ್ಯಾಟರ್ಡೆ, ನಾಳೆ ಭಾನುವಾರ, ನಾಡಿದ್ದು ಸೋಮವಾರ ಗಣರಾಜ್ಯೋತ್ಸವ ರಜೆ. ಸೊ ಈ ಥರ ಸಾಲು ಸಾಲು ರಜೆಗಳು ಬಂದ ಸಂದರ್ಭದಲ್ಲಿ ಸಹಜವಾಗಿ ಜನ ಎಲ್ಲ ಊರುಗಳತ್ತ ಮುಖ ಮಾಡ್ತಾರೆ. ಹಾಗಾಗಿ ನೆಲಮಂಗಲ ಕುಣಿಗಲ್ ಬೈಪಾಸ್ ಬಳಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ನಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಿನ್ನೆ ಸಾಯಂಕಾಲದಿಂದನೇ ಈ ಟ್ರಾಫಿಕ್ ಜಾಮ್ ಶುರುವಾಗಿದೆ. ನಿನ್ನೆ 6 ಗಂಟೆಯ ನಂತರನೇ ಈ ನೆಲಮಂಗಲ ಕುಣಿಗಲ್ ಬೈಪಾಸ್ ಬಳಿ ಫುಲ್ ಟ್ರಾಫಿಕ್ ಇತ್ತು. ಅವಾಗಿಂದ ಇಲ್ಲಿ ತನಕ ಇನ್ನೂ ಹಾಗೇ ಮುಂದುವರಿತಾ ಇದೆ. ಇವತ್ತು ಸಾಯಂಕಾಲದ ತನಕ ಪರಿಸ್ಥಿತಿ ಹೀಗೆ ಇದೆ ನೋಡಿ. ವೆಹಿಕಲ್ಸ್ ವಿಪರೀತ ಟ್ರಾಫಿಕ್ ಜಾಮ್ ಆಗಿದೆ. ತುಂಬ ಜನ ಏನು ಗೊತ್ತಾ, ದೂರದ ಊರುಗಳಿಗೆಲ್ಲ ಹೋಗೋರು, ಓವರ್ನೈಟ್ ಜರ್ನಿ ಮಾಡೋರೆಲ್ಲ ನೆನ್ನೆನೇ ಹೊರಟುಬಿಟ್ಟಿದ್ದಾರೆ. ಬಟ್ ಈ ಬೆಂಗಳೂರು ಆಸುಪಾಸಿನ ಜನ ಇರ್ತಾರಲ್ಲ, ಅವರೆಲ್ಲ ತಮ್ಮ ಸ್ವಂತ ವಾಹನದಲ್ಲಿ ಹೋಗ್ತಕ್ಕಂಥವ್ರು. ಲೈಕ್ ಈ ಕಡೆ ತುಮಕೂರು, ಹಾಸನ, ಈ ಕಡೆ ಹೋಗ್ತಕ್ಕಂಥವರೆಲ್ಲ ಹೇಳಿ ಕೇಳಿ 22 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಜಂಕ್ಷನ್ ಅದು. 22 ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ ಜಂಕ್ಷನ್. ಹಾಗಾಗಿ ಸಿಕ್ಕಾಪಟ್ಟೆ ವೆಹಿಕಲ್ ಟ್ರಾಫಿಕ್ ಜಾಮ್ ಆಗಿದೆ. ನಿಮಗೆ ಯಶವಂತಪುರ ಫ್ಲೈಓವರಿಂದನೇ ಶುರು, ಅಲ್ಲಿಂದಲೇ ಇವಾಗ ಜಾಮ್ ಆಗಿದೆ ಕಂಪ್ಲೀಟ್. ಎಲ್ಲಿ ತನಕ ಅಂದರೆ ನೆಲಮಂಗಲ ಕುಣಿಗಲ್ ಬೈಪಾಸ್ ತನಕನೂ ಕೂಡ ಹೀಗೆ ಇದೆ ಪರಿಸ್ಥಿತಿ. ಒಂದೊಂದು ಸಿಗ್ನಲ್ ದಾಟೋದಕ್ಕೂ ಕೂಡ ನಿಮಗೆ ಅರ್ಧ ಗಂಟೆ ಆಗ್ತಾ ಇದೆ. ಸೊ ಹಾಗಾಗಿ ಇನ್ನು ಮುಂದೆ ಹೊರಡತಕ್ಕಂಥವ್ರು ಏನಾದರೂ ಪ್ಲ್ಯಾನ್ ಮಾಡಿದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಅಥವಾ ಬೇರೆ ಏನಾದರೂ ಒಂದು ರೂಡನ್ನು ನೀವು ನೋಡ್ಕೋಬೇಕು. ಇಲ್ಲಿಗೆ ಬಂದರೆ ಮಾತ್ರ ಸಿಕ್ಕಾಕೋತೀರ. ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗಿದೆ. ಜಾಮ್ ಪ್ಯಾಕ್ ಅಂದರೆ ಬಂಪರ್ ಟು ಬಂಪರ್ ಟ್ರಾಫಿಕ್ ಜಾಮ್ ಅಂತಾರಲ್ಲ, ಆ ರೀತಿಯ ಪರಿಸ್ಥಿತಿ ಈಗ ತುಮಕೂರು ಹೆದ್ದಾರಿಯಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದಾರೆ. ಒಂದು ಕಡೆ ಜನ ಬಸ್ಗಳಿಗೆ ವೆಯ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ಎಲ್ಲ ಕಡೆಯಲ್ಲೂ ಜನ, ಇನ್ನೊಂದು ಕಡೆ ಜಾಮ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಆಗಿ ನೋಡೋಕೆ ಹೋದರೆ ನಿನ್ನೆ ಸಾಯಂಕಾಲ 6 ಗಂಟೆಯಿಂದನೇ ಜಾಮ್ ಇತ್ತು. ಸೊ ಇನ್ನೂ ಪರಿಸ್ಥಿತಿ ಹಾಗೆ ಇದೆಯಾ ಹಾಗಾದರೆ ಅಂತ? ಎಸ್ ಅರವಿಂದ್, ಏನಂತ ಹೇಳಿದ್ರೆ ನೆಲಮಂಗಲ ಜಂಕ್ಷನ್ ಅಂತ ಹೇಳಿದ್ರೆ ಸುಮಾರು 22 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಮುಖ್ಯ ಹೆದ್ದಾರಿ ಆಗಿರುವಂತದ್ದು. ಹೀಗಾಗಿ ಏನು ವೀಕೆಂಡ್ ಇರುವ ಹಿನ್ನೆಲೆಯಲ್ಲಿ ಸಾಲು ಸಾಲು ರಜೆ ಕೂಡ ಇರುವಂತದ್ದು. ಹೀಗಾಗಿ ಏನು ಬೆಂಗಳೂರಿನಲ್ಲಿ ಇರುವಂತಹ ಜನರು ಪ್ರವಾಸಿ ತಾಣಗಳು ಮತ್ತೆ ತಮ್ಮ ಊರುಗಳತ್ತ ಏನು ಒಂದು ಮುಖ ಮಾಡಿರುವಂತದ್ದು. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ನೆಲಮಂಗಲದ ಕುಣಿಗಲ್ ಬೈಪಾಸ್ ಜಂಕ್ಷನ್ ಬಳಿ ಒಂದು ಟ್ರಾಫಿಕ್ ಜಾಮ್ ಕಂಡು ಬರ್ತಾ ಇದೆ. ಅದಲ್ಲದೆ ಜೊತೆಗೆ ವಾಹನ ಏನೋ ಸಾಕಷ್ಟು ರೀತಿಯಲ್ಲಿ ಜನಸಾಮಾನ್ಯ ದಟ್ಟಣೆ ಕೂಡ ಇರುವಂತದ್ದು. ಏನಂತ ಹೇಳಿದ್ರೆ ಬಸ್ಗಳ ಸಾರಿಗೆ ವ್ಯವಸ್ಥೆ, ಬಸ್ಗಳಿಗೂ ಸಹ ಜನರು ಪರದಾಡುವಂತ ವ್ಯವಸ್ಥೆ ಎದುರಾಗಿರುವಂತದ್ದು. ಕೆಲವು ಬಸ್ಗಳು ಸಂಚಾರವನ್ನು ಮಾಡ್ತಾ ಇದ್ದಾವೆ. ಹೀಗಾಗಿ ಏನೋ ನೆಲಮಂಗಲದ ಕುಣಿಗಲ್ ಬೈಪಾಸ್ ಬಳಿ ಸಾಕಷ್ಟು ಪ್ರಮಾಣದಲ್ಲಿ ಏನೋ ಪ್ರಯಾಣಿಕರು ಕೂಡ ನಿಂತಿರುವಂತದ್ದು. ಜೊತೆಗೆ ಏನೋ ಟ್ರಾಫಿಕ್ ದಟ್ಟಣೆಯಿಂದಾಗಿ ಏನೋ ಒಂದು ಹರಸಾಹಸನೆ ಪಡ್ತಾ ಇದ್ದಾರೆ ವಾಹನ ಸವಾರರು ಅಂತ ಹೇಳ್ಬೋದು. ಹೀಗಾಗಿ ಟ್ರಾಫಿಕ್ ಪೊಲೀಸರು ಸಹ ಸ್ಥಳದಲ್ಲಿ ಒಂದು ವಾಹನ ನಿಯಂತ್ರಣಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಪ್ರಕಾಶ್. ಸದ್ಯಕ್ಕಂತೂ ಪರಿಸ್ಥಿತಿ ಇದೇ ರೀತಿ ಇದೆ. ಸಾಯಂಕಾಲ ತನಕನೂ ಹೀಗೆ ಇರುತ್ತೆ. ಹಾಗಾಗಿ ಆ ಕಡೆ ಓಡಾಡ್ತಕ್ಕಂಥವ್ರು ಸ್ವಲ್ಪ ಕೇರ್ಫುಲ್ಲಾಗಿ ಇರಿ.